ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಸುಲಭ ರೀತಿಯಲ್ಲಿ ಮಾಡುವಂತಹ ಪನ್ನೀರ್ ರೆಸಿಪಿ ತುಂಬ ರುಚಿಯಾಗಿರ್ತದೆ. ಅಷ್ಟೇ ಅಲ್ಲ, ತುಂಬ ಸುಲಭ ಕೂಡ. ನೋಡಿ, 2 ಟೊಮೆಟೊ ಹಣ್ಣಾದ್ದು ಮಧ್ಯಮ ಗಾತ್ರದ್ದು, ಇದನ್ನು ನಾನೀಗ ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ನೋಡಿ ಇಲ್ಲಿ ಹಾಕ್ತಾ ಇದ್ದೇನೆ. ಈ ಟೊಮೆಟೊ ಒಂದು ಗ್ರೈಂಡ್ ಮಾಡಿದರೆ ಸಾಕು. ಮತ್ತು ಯಾವುದನ್ನು ಸಹ ನಾವು ತುಂಬ ಈರುಳ್ಳಿ ಅಂಥದ್ದೆಲ್ಲ ಬೇಯಿಸಿ ಎಲ್ಲ ಗ್ರೈಂಡ್ ಮಾಡಬೇಕಾಗಿಲ್ಲ. ತುಂಬ ಸುಲಭ ಅಷ್ಟೇ ಅಲ್ಲ, ತುಂಬ ರುಚಿ ಕೂಡ. ಇದು ಚಪಾತಿ, ದೋಸೆ, ಅನ್ನಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ಟೊಮೆಟೊ ಪ್ಯೂರಿ ರೆಡಿ ಮಾಡಿಟ್ಟೆ. ನೀರು ಹಾಕಲಿಲ್ಲ, ಖಾಲಿ ಟೊಮೆಟೊದ ನೀರೇ ಇದರಲ್ಲಿದೆ. 1 ಚಮಚದಷ್ಟು ಹುರಿದ ಜೀರಿಗೆ, ಇದು ರೋಸ್ಟೆಡ್. ಇದನ್ನೊಂಚೂರು ಪುಡಿ ಮಾಡುವ. ತುಂಬ ಪುಡಿ ಸಹ ಆಗೋದು ಬೇಡ, ಸ್ವಲ್ಪ ತರಿ ಟೈಪ್ ನೋಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಈ ರೀತಿ ಪುಡಿ ಮಾಡಿ ರೆಡಿ ಮಾಡಿಟ್ಟುಕೊಳ್ಳುವ. ಈಗ ನಾನು 1 ದೊಡ್ಡ ಟೇಬಲ್ ಸ್ಪೂನ್, ಅದರ 1 ದೊಡ್ಡ ಚಮಚ ಬೆಣ್ಣೆ, ಜಾಸ್ತಿ ಬೆಣ್ಣೆ ಸಹ ಹಾಕ್ಕೊಳ್ಬೋದು, ತುಂಬ ರುಚಿ ಆಗ್ತದೆ. ಯಾಕಂದರೆ ನಾವು ಇದರಲ್ಲಿ ಫ್ರೈ ಮಾಡಲಿಕ್ಕಿದೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಎಲ್ಲ, ಅದಕ್ಕೋಸ್ಕರ. ಅದರ ಜೊತೆ ನಾನೊಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸಹ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಶುಂಠಿ, ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ, ಶುಂಠಿ. ಮತ್ತು 1 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡಿದ್ದೇನೆ. ನಾನು ಅದನ್ನು ತೋರಿಸೋದು ಮರೆತು ಹೋಯಿತು ನನಗೆ, ಹಾಗಾಗಿ. ಮತ್ತು ಕ್ಯಾಪ್ಸಿಕಮ್ ಸಣ್ಣ ಈರುಳ್ಳಿ ಅಷ್ಟೇ ದೊಡ್ಡದಾಗಿ ಕಟ್ ಮಾಡಿ ನಾನೀಗ ಇದನ್ನು ಮೆಲ್ಲ ಉರಿಯಲ್ಲಿ ಫ್ರೈ ಮಾಡ್ತೇನೆ. ಈರುಳ್ಳಿ ತುಂಬ ಬಾಡಬಾರ್ದು, ಅಷ್ಟೇ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದರೆ ಆಯ್ತು ಅಷ್ಟೇ. ಶುಂಠಿ ಸಹ ಎಲ್ಲ ಒಳ್ಳೆ ಪರಿಮಳ ಕೊಡ್ತದೆ. ಇದು ನೋಡಿ, 1 ಪ್ಯಾಕೆಟ್ 200 ಗ್ರಾಮ್ಸ್ ಇದ್ದು, ಇದನ್ನು ಸಣ್ಣಗೆ ಕಟ್ ಮಾಡಿ ಇದರ ಜೊತೆಯೇ ನಾನು ಫ್ರೈ ಮಾಡ್ತೇನೆ. ಮತ್ತು 10 ನಿಮಿಷದಲ್ಲಿದು ರೆಡಿ ಆಗ್ತದೆ. 1 ಸಣ್ಣ ಚಮಚ ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಮತ್ತು ಚಿಲ್ಲಿ ಫ್ಲೇಕ್ಸ್ ಇದೆ ನೋಡಿ, 1 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ. ಸ್ವಲ್ಪ ಖಾರ ಜಾಸ್ತಿ ಬೇಕನ್ಸಿದವರು ಹಾಕ್ಕೊಳ್ಬಹುದು. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಟೇಸ್ಟ್ ಎಕ್ಸ್ಟ್ರಾ ನಿಮಗೆ ಸಿಗ್ತದೆ ತಿನ್ನುವಾಗ, ಅದರಷ್ಟು ಪರಿಮಳ, ರುಚಿ ಎಲ್ಲ. ಮತ್ತು ಉಪ್ಪು ಹಾಕಿದ್ದೇನೆ ನೋಡಿ. ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡುವ. ಈಗ ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಪನ್ನೀರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನೀಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಂತರ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಅದರಲ್ಲಿ, ಮತ್ತು ಸಹ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ನಾನು. ರೆಡಿ ಮಾಡಿಟ್ಟ ಟೊಮೆಟೊ ಪ್ಯೂರಿ ಹಾಕಿ ಇದರ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಸ್ವಲ್ಪ ಬೇಯಿಸಬೇಕು, ಅಂದರೆ ಫ್ರೈ ಮಾಡಬೇಕು. ಎಣ್ಣೆ ನಾವು ತುಂಬ ಹಾಕಲಿಲ್ಲ, ಹಾಗಾಗಿ ಇದು ಬೇಯಿಸೋದಂತಲೇ ಹೇಳ್ತೇನೆ ನಾನು ಇದನ್ನು. ಈಗ ನೋಡಿ, ನಾವು ರೋಸ್ಟೆಡ್ ಜೀರಾ ಪುಡಿ ಮಾಡಿದ್ದೇವೆ ನೋಡಿ, ಅದನ್ನು ನಾನೀಗ ಹಾಕಿದ್ದೇನೆ. ಒಳ್ಳೆ ಪರಿಮಳ ಕೊಡ್ತದೆ ಇದು ಸಹ, ಹುರಿದ್ರಿಂದಾಗಿ. ಡ್ರೈ ರೋಸ್ಟ್ ಮಾಡಿದ್ದು. 1 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ, ಇದಕ್ಕೆ ಜಾಸ್ತಿ ಮಸಾಲೆ ಏನಿಲ್ಲ, ಸ್ವಲ್ಪ ಲೈಟ್ ಮಸಾಲೆನೇ ಇದಕ್ಕೆ ರುಚಿಯಾಗಿರೋದು. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ, ಕಲರ್ ಚೆನ್ನಾಗಿ ಬರ್ತದೆ. ಮತ್ತು ಖಾರ ಕೂಡ ತುಂಬ ಕಡಿಮೆ, ಅದಕ್ಕೋಸ್ಕರ ನೀವು ಸ್ವಲ್ಪ ಖಾರ ಬೇಕನ್ನಿಸಿದರೆ ಹಾಕ್ಕೊಳ್ಬಹುದು. ಮತ್ತು ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ಇದು ಕರಿಮೆಣಸಿನ ಪುಡಿ ಹಾಕಿದ್ದೇವೆ ನೋಡಿ, ಆಲ್ರೆಡಿ ಪನ್ನೀರಿಗೆ ಹಾಕಿದ್ದೇವೆ. ಅದರಲ್ಲಿ ಸಹ ಖಾರ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ಚೆನ್ನಾಗಿ ಇದು ಬೆಂದಿದೆ, ಕುದೀತಾ ಇದೆ. ಸ್ವಲ್ಪ ಸೈಡಲ್ಲಿ ಎಣ್ಣೆ ಬೀಳುವವರೆಗೆ ನಾವು ಇದನ್ನು ಇಲ್ಲಿ ಸಹ ಬೇಯಿಸುವ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾನು. ಹಾಕಿದ ನಂತರ ಸಹ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ, ಇದು ಕುದಿಯುವಾಗ ಈ ರೀತಿ ಬೇಯುವಾಗ ಲೋ ಟು ಮೀಡಿಯಮ್ ಹೀಟಲ್ಲಿಟ್ಟು ಬೇಯಿಸಿದರೆ ಸ್ವಲ್ಪ ಬೇಗ ಆಗ್ತದೆ. ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ತಳ ಹಿಡಿಯುವ ಚಾನ್ಸಸ್ ಕಡಿಮೆ. ನೋಡಿ, ಸುತ್ತ ಎಣ್ಣೆ ಬಿಡ್ತಾ ಇದೆ ನೋಡಿ. ಈಗ ಇದಕ್ಕೆ ನಾನೊಂದು ಅರ್ಧ ಕಪ್ಪಿನಷ್ಟು ಮನೆಯಲ್ಲೇ ಹಾಲಿನ ಕೆನೆಯಲ್ಲಿ ಮಾಡಿದಂಥ ಕ್ರೀಮನ್ನು ಹಾಕಿದ್ದೇನೆ ನಾನು. ಕ್ರೀಮ್ ತೆಗೆದು ಅದನ್ನು ಚೆನ್ನಾಗಿ ಕೆನೆ ತೆಗೆದು ಚೆನ್ನಾಗಿ ಅದನ್ನು ಬೀಟ್ ಮಾಡಿ ನೋಡಿ ಈಗ ಹಾಕಿದ್ದೇನೆ ನಾನು. ಕಲರ್ಸ್ ಚೆನ್ನಾಗಿ ಬಂತು ನೋಡಿ. ಕೆಂಪು ಮೆಣಸಿನ ಪುಡಿ, ಅದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರಿಂದ ಕಲರ್ ಸಹ ಚೆನ್ನಾಗಿ ಬಂದಿದೆ. ಇದನ್ನೊಂದು ಸಲ ಮೆಲ್ಲ ಉರಿಯಲ್ಲಿ ಈ ರೀತಿ ಸ್ವಲ್ಪ ಕುದಿಸುವ, ಜಾಸ್ತಿ ಬೇಡ. ಇನ್ನು ನೋಡಿ, ಎಣ್ಣೆ ಮೇಲಿಂದ ಬರ್ತಾ ಇದೆ. ಈಗ ನಾವು ಫ್ರೈ ಮಾಡಿಟ್ಟ ಎಲ್ಲ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಇದನ್ನು ಹಾಕುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ಸಹ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತದೆ. ಇದು ತುಂಬ ಸುಲಭ ಕೂಡ. ನೋಡಿ, ಪನ್ನೀರ್ ರೆಸಿಪಿ ರೆಡಿ ಆಯಿತು. ಇದೀಗ 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ನಾನಿಲ್ಲಿ ರೋಸ್ಟ್ ಮಾಡಿ ಹಾಕಿದ್ದೇನೆ, ಡ್ರೈ ರೋಸ್ಟ್ ಮಾಡಿ. ನಂತರ ಅದನ್ನು ಪುಡಿ ಮಾಡಿ ಹಾಕಿದ್ದೇನೆ. ಕಸೂರಿ ಮೇಥಿ ಹಾಕಿದ್ರಂತ ಹೇಳೋದು ಬೇಡ, ಒಳ್ಳೆ ಪರಿಮಳ, ರುಚಿ ಎಲ್ಲ ಕೊಡ್ತದೆ ಇದು. ಹಾಗಾಗಿ ನಾನು ಹೆಚ್ಚಾಗಿ ಇಂಥ ಕರಿಗೆ ಹಾಕ್ತೇನೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ.
ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.